ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ಶೌನಕರು ಮಹಾನ್ ಜ್ಞಾನಿಗಳು, ಪುರಾಣ ಕಥಾ ನಿರೂಪಣಾ ಪ್ರವೀಣರೂ ಆದ ಸೂತ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೀಗೆ ವಿನಂತಿಸಿದರು. ಹೇ ಮುನಿವರ್ಯ, ಹಿಂದೆ ತಾವು ಕೃಪೆಯಿಂದ ಶ್ರೀರಂಗನಾಥನ ಮಹಾತ್ಮೆ ಹಾಗೂ ಕಾಳಹಸ್ತಿ ಮಹಿಮೆಗಳನ್ನು ನಮಗೆ ನಿರೂಪಿಸಿ ಮಹದುಪಕಾರ ಮಾಡಿದ್ದೀರಿ. ಈಗ ಶ್ರೀ ವೆಂಕಟೇಶನ ಮಹಿಮೆಯನ್ನು ಕೇಳುವ ಆಶೆಯಾಗಿದೆ ಎಂದರು. ಸೂತ ಮಹರ್ಷಿಗಳು, ಶೌನಕರೇ, ನೀವು ಮಹಾಜ್ಞಾನಿಗಳಾಗಿದ್ದೀರಿ. ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಹಿಂದೆ ನಾನು ಭಗವಾನ್ ವೇದವ್ಯಾಸರಿಂದ ಕೇಳಿ ತಿಳಿದ ಶ್ರೀ ವೆಂಕಟಪತಿಯ ಮಹಿಮೆಯನ್ನು ಸಾದ್ಯಂತವಾಗಿ ನಿಮಗೆ ಹೇಳುತ್ತೇನೆ ಎಂದು ನುಡಿದರು. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷೆಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ, ಅಧ್ಯಾಯ 9. ಶ್ರೀನಿವಾಸಾಯ ನಮಃ. ಕೊರವಂಜಿಯು ದೇವತೆಗಳನ್ನು ಸ್ಮರಿಸಿ ಅಷ್ಟದಿಕ್ಪಾಲಕರು, ತ್ರಿಮೂರ್ತಿಗಳು, ಇಂದ್ರಾದಿ ದೇವತೆಗಳು, ಋಷಿ, ಪಿತೃ, ಗಂಧರ್ವರನ್ನು ನೆನೆದಳು. ಕಾಶಿ, ಪ್ರಯಾಗ, ಅಹೋಬಲ ನರಸಿಂಹ, ವೆಡ್ಡಿ ಜಗನ್ನಾಥ, ಘಟಿಕಾಚಲ ಆಂಜನೇಯ, ಸಿಂಹಾಚಲದ ನೃಸಿಂಹ, ಮಧುರೆಯ ಸಾರಂಗಪಾಣಿ, ರಾಮೇಶ್ವರ, ಅನಂತಶಯನ ಶ್ರೀರಂಗನಾಥ, ಅನಂತಶಯನದ ಪದ್ಮನಾಭ, ಗೋಕರ್ಣೇಶ್ವರ, ಮೂಕಾಂಬಿಕೆಯರನ್ನು ವಂದಿಸಿ ಕೃಷ್ಣ, ಗೋದಾ, ತುಂಗಭದ್ರ, ಕಾವೇರಿ, ಕಪಿಲ, ಪಯಸ್ವಿನಿ, ಕ್ಷೀರನದಿ, ಸುವರ್ಣಮುಖಿ ನದಿಗಳನ್ನು, ಕಾಶಿ ವಿಶಾಲಾಕ್ಷಿ, ಕಂಚಿ ಕಾಮಾಕ್ಷಿ, ಕರವೀರಪುರದ ಮಹಾಲಕ್ಷ್ಮಿಯರನ್ನು ಭಕ್ತಿಯಿಂದ ರಕ್ಷಿಸೆಂದಳು. ಧರಣಿಯು ಕೊರವಂಜಿಗೆ ತಾಂಬೂಲ ನೀಡಿ ಮತ್ತೆ ಮುತ್ತು ತುಂಬಿದ ಮರಗಳನ್ನು ನೀಡಿದಳು. ಕೊರವಂಜಿಯು, ಹೇ ರಾಣಿ, ನಿನ್ನ ಪುತ್ರಿಯಾದ ಪದ್ಮಾವತಿಯು ಕೊರಗಳು ಕಾರಣವಿದೆ. ಅವಳು ಅಡವಿಯಲ್ಲಿ ಅಶ್ವಾರೋಹಿಯಾದ ಪುರುಷನನ್ನು ನೋಡಿ ಮೋಹಿಸಿರುವಳೆಂದು ಆತನಿಗೆ ಕುಮಾರಿಯನ್ನಿತ್ತು ವಿವಾಹ ನೆರವೇರಿಸಿದರೆ ಶಾಂತಿ ಸೌಖ್ಯ ದೊರೆತು ಪದ್ಮಾವತಿಯು ಸುಖಿಯಾಗಿರುವಳೆಂಬ ಭವಿಷ್ಯ ನುಡಿದಳು. ರಾಜಕುಮಾರಿಯನ್ನು ಮೋಹಿಸಿದವನು ಶ್ರೀನಿವಾಸ ಎಂದು, ಆತನು ಮಹಾಜ್ಞಾನಿ ಹಾಗೂ ಪರಾಕ್ರಮಿ ಎಂದು ಹೇಳಿದಳು. ರಾಜಪುತ್ರಿಯ ಕಲ್ಲೇಟಿನಿಂದ ಆತನ ಕುದುರೆ ಸಾವನ್ನಪ್ಪಿದ್ದರೂ ಕುಮಾರಿಯನ್ನು ಶ್ರೀನಿವಾಸನು ಕ್ಷಮಿಸಿರುವನೆಂದಳು. ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡದಿದ್ದರೆ ಅವಳ ಮರಣ ಖಚಿತವೆಂದು ಭವಿಷ್ಯ ನುಡಿದಳು. ಧರಣಿ ದೇವಿಯು ದುಃಖಿತಳಾಗಿ ಶ್ರೀನಿವಾಸನ ನೆಲೆ ತನಗೆ ತಿಳಿಯದೆಂದು, ಕನ್ಯಾರ್ಥಿಯಾಗಿ ಬಾರದಿದ್ದರೆ ದಾನವನ್ನು ನೀಡುವುದಾದರೂ ಹೇಗೆಂದು ಕೇಳಿದಳು. ಆಗ ಧರ್ಮದೇವತೆಯು, ಕೆಲವೇ ಘಟಿಕೆಗಳಲ್ಲಿ ಒಬ್ಬ ವೃದ್ಧೆಯು ಕನ್ಯಾರ್ಥಿಯಾಗಿ ಆಗಮಿಸುವಳೆಂದು, ಆಕೆಯು ಶ್ರೀನಿವಾಸನ ವಿವಾಹ ಪ್ರಸ್ತಾಪಿಸುವಳೆಂದು ತಿಳಿಸಿ ಆ ಮದುವೆಗೊಪ್ಪದಿದ್ದರೆ ಅನಾಹುತವಾದೀತೆಂದು ಎಚ್ಚರಿಸಿದಳು. ರಾಜಪರಿವಾರಕ್ಕೆ ಈ ವಿಷಯವನ್ನು ಕೂಡಲೇ ತಿಳಿಸಿ ವಿವಾಹದ ಮಾತುಕತೆ ಆರಂಭಿಸಬೇಕೆಂದು ಹೇಳಿ ಕೊರವಂಜಿಯು ಅಳ್ಳಿಂದ ಮರೆಯಾದಳು. ಧರಣಿಯು ಮಗಳ ಕೋಣೆಗೆ ತೆರಳಿದಳು. ಪದ್ಮಾವತಿಯು ತಾಯಿಯನ್ನು ನೋಡಿ ದೀನಳಾಗಿ ದುಃಖಿಸಿದಳು. ಅಮ್ಮ, ನಾನು ಆ ದಿನ ಪುಷ್ಪಕವನದಲ್ಲಿ ಅತಿ ಸುಂದರನಾದ ಪುರುಷನೊಬ್ಬನನ್ನು ಕಂಡೆ. ದ್ವಾಪರ ಯುಗದ ಕೃಷ್ಣನಂತೆ ಕಂಗೊಳಿಸುತ್ತಿದ್ದನು. ಅವನು ಶಂಖಚಕ್ರಧಾರಿಯಾದ ವಿಷ್ಣುವೇ ಇರಬೇಕೆಂದು ನನ್ನ ಭಾವನೆ. ಅವನ ಸುಂದರ ರೂಪವನ್ನು ನಾನು ಮರೆಯಲಾರೆ. ಆತನ ಭಕ್ತರೇ ಮಹಾತ್ಮರೆಂದ ಮೇಲೆ ಅವನ ಮಹಾತ್ಮೆಯನ್ನು ಬಣ್ಣಿಸಲು ಹೇಗೆ ಸಾಧ್ಯ ಎಂದಳು. ಮಗಳ ಮಾತನ್ನು ಕೇಳಿ ಅವಳ ಚಿಂತೆಗೆ ಕಾರಣವನ್ನು ತಿಳಿದು ಧರಣಿಯು ತನ್ನ ಪತಿಗೆ ಈ ವಿಚಾರವನ್ನು ತಿಳಿಸಿದಳು.
ಆ ವೇಳೆಗೆ ಕಪಿಲೇಶ್ವರನ ಸನ್ನಿಧಿಯಿಂದ ಕನ್ನಿಕೆಯರು ವೃದ್ಧ ಸ್ತ್ರೀಯೊಂದಿಗೆ ಅಲ್ಲಿಗೆ ಆಗಮಿಸಿದರು. ಅದೇ ವೇಳೆಗೆ ಕೆಲವು ಬ್ರಾಹ್ಮಣರು ಪುರೋಹಿತರು ಅಲ್ಲಿಗೆ ಬಂದರು. ಆಕಾಶರಾಜನು ಆಗಮಿಸಿದ ಬ್ರಾಹ್ಮಣರನ್ನು, ಪುರೋಹಿತರನ್ನು, ಬಕುಳಾದೇವಿಯನ್ನು ಸತ್ಕರಿಸಿದನು. ಆ ಮಹಿಳೆಯ ಇತಿವೃತ್ತವನ್ನು ಕನ್ನಿಕೆಯರಿಂದ ಕೇಳಿ ತಿಳಿದುಕೊಂಡ ಧರಣಿ ದೇವಿಯು ಬಕುಳೆಯನ್ನು ಭದ್ರಪೀಠದಲ್ಲಿ ಕುಳ್ಳಿರಿಸಿ ಸತ್ಕರಿಸಿ ತಾವು ಬಂದ ಕಾರಣವೇನೆನ್ನಲು ಆಕೆಯು ಕನ್ಯಾಪೇಕ್ಷೆಯೇ ಮುಖ್ಯ ಕಾರಣವೆಂದಳು. ಧರಣಿ ದೇವಿಯು ವರಣ ಕುಲ ಗೋತ್ರಗಳ ಬಗ್ಗೆ ವಿಚಾರಿಸಿದಳು. ಬಕುಳೆಯು ವರನು ಚಂದ್ರವಂಶಕ್ಕೆ ಸೇರಿದವನೆಂದು, ವಸುದೇವ ದೇವಕಿಯರ ಪುತ್ರನಾದ ಕೃಷ್ಣನೆಂದು, ವಸಿಷ್ಠ ಗೋತ್ರ ಮತ್ತು ಶ್ರವಣ ನಕ್ಷತ್ರದಲ್ಲಿ ಜನಿಸಿದವನು, ವೆಂಕಟಗಿರಿಯಲ್ಲಿ ವಾಸವಾಗಿರುವನೆಂದು ತಿಳಿಸಿದಳು. ಧರಣಿ ದೇವಿಯು 25 ವರ್ಷಗಳಾಗಿದ್ದರೂ ಅವನು ಮದುವೆಯನ್ನೇಕೆ ಮಾಡಿಕೊಂಡಿಲ್ಲವೆಂದು ಕೇಳಿದರು. ಬಕುಳೆಯು ಕೃಷ್ಣನಿಗೆ ಬಾಲ್ಯದಲ್ಲಿ ಲಗ್ನವಾಗಿದ್ದರೂ ಸಂತಾನವಿಲ್ಲದುದರಿಂದ ಮತ್ತೆ ವಿವಾಹವನ್ನು ಬಯಸಿದನೆಂದೂ ತಿಳಿಸಿದಳು. ಆಕಾಶರಾಜನು ತನ್ನ ಪುತ್ರಿಯು ಬಯಸಿದ ವರನಿಗೆ ಮದುವೆ ಮಾಡಿಕೊಡಲು ಸಿದ್ಧನೆಂದು ತಿಳಿಸಿದನು. ರಾಜನು ದೇವಗುರು ಬೃಹಸ್ಪತಿಗಳನ್ನು ಕರೆಸಿ ಅವರನ್ನು ಸತ್ಕರಿಸಿ ನಮಸ್ಕರಿಸಿದನು. ರಾಜನು ವಿಷಯವನ್ನು ತಿಳಿಸಿದಾಗ ಅವರು ತನಗಿಂತ ಶ್ರೀನಿವಾಸನ ಬಗ್ಗೆ ವ್ಯಾಸಪುತ್ರರಾದ ಶುಕಾಚಾರ್ಯರು ಹೆಚ್ಚಿಗೆ ತಿಳಿದಿದ್ದಾರೆಂದು ಹೇಳಿದರು. ಅಣ್ಣನ ಆಜ್ಞೆಯಂತೆ ತೋಂಡಮಾನನು ಆಕಾಶರಾಜನ ಸಂದೇಶವನ್ನು ಹೊತ್ತು ಶುಕಾಚಾರ್ಯರ ಬಳಿಗೆ ಹೋದನು. ಪರಮಾತ್ಮನ ಕಲ್ಯಾಣದ ವಿಷಯವನ್ನು ತಿಳಿದ ಶುಕಾಚಾರ್ಯರು ಆನಂದ ಪರವಶರಾಗಿ ಶ್ರೀಹರಿಯನ್ನು ನೆನೆಯುತ್ತಾ ರಾಜಭವನಕ್ಕೆ ಆಗಮಿಸಿದರು. ಆಕಾಶರಾಜನು ಶುಕ ಮುನಿಗಳನ್ನು ಆಹ್ವಾನಿಸಿ ಸತ್ಕರಿಸಿದನು. ರಾಜನು ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕಾಚಾರ್ಯರುಗಳಿಗೆ ನಮಸ್ಕರಿಸಿ ಪೂಜಿಸಿದನು. ಪದ್ಮಾವತಿಯ ಕಲ್ಯಾಣದ ಬಗ್ಗೆ ತಿಳಿಸಿದಾಗ ಶುಕಾಚಾರ್ಯರು ಅದನ್ನು ಅನುಮೋದಿಸಿದರು. ಪರಮಾತ್ಮನು ನಿನಗೆ ಅಳಿಯನಾಗುವ ಭಾಗ್ಯ ಬಂದಿದೆ. ಯೋಗಿಗಳಿಗೂ ಒಳೆಯದ ಆತನು ನಿನಗೆ ಅಳಿಯನಾಗಿದ್ದಾನೆ ಎಂದು ವಧೂವರರ ಜಾತಕವನ್ನು ಪರಿಶೀಲಿಸಿದರು. ವೆಂಕಟೇಶನ ನಕ್ಷತ್ರವು ಶ್ರವಣ ವಸಿಷ್ಠ ಗೋತ್ರವೆಂದು ತಿಳಿಸಿದ ನಂತರ ಆಕಾಶರಾಜನು ಪದ್ಮಾವತಿಯು ಅತ್ರಿ ಗೋತ್ರದ ಮೃಗಶಿರಾ ನಕ್ಷತ್ರ ಜಾತಳೆಂದು ಹೇಳಿದರು. ಋಷಿಗಳಿಬ್ಬರು ಕನ್ಯಾದಾನಕ್ಕಿದು ಯೋಗ್ಯ ಸಂಬಂಧವೆಂದು ಘೋಷಿಸಿದರು. ಗುರುಗಳಾಜ್ಞೆಯನ್ನು ಕೇಳಿದ ರಾಜನು ಪುಣ್ಯಾಹವಾಚನದ ನಂತರ ಸಭಾಮಧ್ಯದಲ್ಲಿ ತಾನು ತನ್ನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದನು. ನಂತರ ಶ್ರೀನಿವಾಸನಿಗೆ ಬೃಹಸ್ಪತ್ಯಾಚಾರ್ಯರ ಮೂಲಕ ಪತ್ರವನ್ನು ಬರೆಯಿಸಿದರು. ಚೈತ್ರ ಶುಕ್ಲ ತ್ರಯೋದಶಿಯಂದು ವೆಂಕಟಾಚಲವಾಸಿಯಾದ ಅನಂತ ಗುಣಪೂರ್ಣನಾದ ಶ್ರೀನಿವಾಸನಿಗೆ ಆಕಾಶರಾಜನು ಮಾಡುವ ಆಶೀರ್ವಾದಗಳು. ನಿನ್ನ ಅನುಗ್ರಹದಿಂದ ನನ್ನ ಕುಟುಂಬ ಬಂಧು ಬಾಂಧವರೊಡನೆ ಕ್ಷೇಮವಾಗಿದ್ದು ರಾಜ್ಯಪಾಲನೆ ಮಾಡುತ್ತಿದ್ದೇನೆ. ಪ್ರಸ್ತುತ ಗುರು ಹಿರಿಯರ ಅಭಿಪ್ರಾಯದಂತೆ ಶುಕಮುನಿ ಬೃಹಸ್ಪತ್ಯಾಚಾರ್ಯರ ಅಪ್ಪಣೆಯಂತೆ ನನ್ನ ಮಗಳಾದ ಪದ್ಮಾವತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದು ಸಂಕಲ್ಪಿಸಿದ್ದೇನೆ. ನೀನು ವೈಶಾಖ ಶುದ್ಧ ದಶಮಿಯ ದಿನ ಶುಕ್ರವಾರ ಶುಭ ದಿವಸದಲ್ಲಿ ಪರಿವಾರ ಸಮೇತ ಆಗಮಿಸಿ ನನ್ನ ಮಗಳಾದ ಪದ್ಮಾವತಿಯನ್ನು ಕೈ ಹಿಡಿಯಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪತ್ರವನ್ನು ತರುವ ಶುಕಾಚಾರ್ಯರು ನಿನಗೆ ಸಕಲ ವಿಷಯಗಳನ್ನೂ ತಿಳಿಸುತ್ತಾರೆ. ಆಶೀರ್ವಾದಗಳೊಂದಿಗೆ ನಿನ್ನ ಆಕಾಶರಾಜ. ಆಕಾಶರಾಜನು ಬರೆಯಿಸಿದ ಪತ್ರವನ್ನು ವಸುದಾನನ ಜೊತೆ ಶುಕಾಚಾರ್ಯರು ಶ್ರೀನಿವಾಸನಿಗೆ ತಲುಪಿಸ ಹೊರಟರು. ಶುಕಮುನಿಗಳು ಶೇಷಾಚಲವನ್ನು ತಲುಪಿದರು. ಶ್ರೀನಿವಾಸನು ಬಕುಳಾದೇವಿಯು ಏಕೆ ಬರಲಿಲ್ಲ ಎಂದು ವ್ಯಾಕುಲಚಿತ್ತನಾಗಿದ್ದನು. ದೂರದಲ್ಲಿ ವ್ಯಾಸಪುತ್ರ ಶುಕನನ್ನು ನೋಡಿ ಆಸನದಿಂದೆದ್ದು ಭಕ್ತಿಯಿಂದ ಸ್ವಾಗತಿಸಿದನು. ಶುಕಾಚಾರ್ಯರು ಸ್ವಾಮಿ, ನಿನ್ನ ಕಾರ್ಯಕ್ಕೆ ಬಂದಿದ್ದೇನೆ ಎನ್ನಲು ಶ್ರೀನಿವಾಸನು ಅವರಿಗೆ ಸಾಮಾನ್ಯರಂತೆ ದೀರ್ಘದಂಡ ಪ್ರಣಾಮಗೈದನು. ಜಗತ್ಕುಟುಂಬಿಯಾದ ನನಗೆ ಕಲ್ಯಾಣವನ್ನು ಏರ್ಪಡಿಸಿರುವ ನಿಮ್ಮ ಉಪಕಾರ ಸ್ಮರಣೆ ನನಗಿದೆ ಎಂದು ಅವರನ್ನು ಅಪ್ಪಿಕೊಂಡನು. ತ್ರೇತಾಯುಗದಲ್ಲಿ ಹನುಮಂತನಿಗೆ ದೊರೆತ ಆಲಿಂಗನ ಶುಕಾಚಾರ್ಯರಿಗೆ ದೊರೆಯಿತು. ಶುಕಾಚಾರ್ಯರು
ಆಕಾಶರಾಜನ ಪತ್ರವನ್ನು ಶ್ರೀನಿವಾಸನಿಗೆ ನೀಡಿದರು. ಶ್ರೀನಿವಾಸನು ಪತ್ರವನ್ನು ಓದಿ ಸಂತೋಷಚಿತ್ತನಾಗಿ ರಾಜನಿಗೆ ಉತ್ತರವನ್ನು ಬರೆದನು. ಶ್ರೀಮದ್ರಾಜಾದಿರಾಜ ಚಂದ್ರವಂಶ ಸಂಭೂತ ಶ್ರೀಮಂತ ಪರಮಧಾರ್ಮಿಕ ಆಕಾಶ ಮಹಾರಾಜರಿಗೆ ಅನೇಕ ವಂದನೆಗಳು. ತಮ್ಮ ಪತ್ರವನ್ನು ಓದಿ ಬಹಳ ಸಂತೋಷವಾಯಿತು. ನಿಮ್ಮಿಚ್ಛೆಯಂತೆ ವೈಶಾಖ ಶುದ್ಧ ದಶಮಿಯ ಶುಕ್ರವಾರದಂದು ನಿಮ್ಮ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳುತ್ತೇನೆ. ಹಿಂದೆ ಸಮುದ್ರರಾಜನು ಮಹಾವಿಷ್ಣುವಿಗೆ ಮಗಳನ್ನು ಕೊಟ್ಟು ಕೀರ್ತಿವಂತನಾದಂತೆ ನೀವು ನನಗೆ ಕನ್ಯೆಯನ್ನು ಕೊಟ್ಟು ಕೀರ್ತಿವಂತರಾಗಿ. ನನ್ನ ಬಗ್ಗೆ ಶುಕಾಚಾರ್ಯರು ಎಲ್ಲವನ್ನೂ ತಿಳಿದಿದ್ದಾರೆ. ಇತಿ ನಮಸ್ಕಾರಗಳೊಂದಿಗೆ ತಮ್ಮ ವಿಶ್ವಾಸಿ ಶ್ರೀನಿವಾಸ. ಶ್ರೀನಿವಾಸನು ಪತ್ರವನ್ನು ಬರೆದು ಶುಕ ಮುನಿಗಳ ಮೂಲಕ ಆಕಾಶರಾಜನಿಗೆ ಕಳುಹಿಸಿದನು. ಅದಕ್ಕೆ ಮುನ್ನ ಕುಲಗೋತ್ರಗಳಿಲ್ಲದ ನನಗೆ ತನ್ನ ಮಗಳನ್ನು ರಾಜನು ಹೇಗೆ ವಿವಾಹ ಮಾಡಿಕೊಡುತ್ತಾನೆಂದು ಸಂಶಯ ವ್ಯಕ್ತಪಡಿಸಿದನು. ಶುಕಾಚಾರ್ಯರು, ಹೇ ಪರಮ ಪುರುಷ ಜಗತ್ಪತಿ, ಕುಲಗೋತ್ರ ಅತೀತನಾದ ನಿನ್ನನ್ನು ಯಾರು ತಾನೇ ಸೇವಿಸುವುದಿಲ್ಲ. ನನ್ನ ಮಾತಿನಿಂದ ಆಕಾಶರಾಜನು ಈ ಕಲ್ಯಾಣಕ್ಕೆ ಒಪ್ಪಿದ್ದಾನೆ. ನೀನು ಕೃಪೆ ಮಾಡಿ ಪದ್ಮಾವತಿಯನ್ನು ಸ್ವೀಕರಿಸು ಎಂದು ಹೇಳಿ ಅಲ್ಲಿಂದ ಹೊರಟರು. ಅವರು ಹಾಗೆ ಹೋಗುತ್ತಿದ್ದಂತೆ ತಾಯಿ ಬಕುಳಾದೇವಿಯು ಶ್ರೀನಿವಾಸನ ಬಳಿಗೆ ಬಂದಳು. ಆಕೆಗೆ ನಮಸ್ಕರಿಸಿ, ಅಮ್ಮ, ನೀನು ಬರುವುದೇಕೆ ತಡವಾಯಿತೆಂದು ಶ್ರೀನಿವಾಸನು ಕೇಳಿದನು. ಬಕುಳಾದೇವಿಯು, ಪುರುಷೋತ್ತಮನೇ, ನಿನಗೆ ಮದುವೆಯನ್ನು ಘಟಿಸಬೇಕಾದರೆ ನಾನು ಬಹಳ ಕಷ್ಟಪಡಬೇಕಾಯಿತು. ಅಕಸ್ಮಾತ್ತಾಗಿ ದೈವಯೋಗದಿಂದ ನಾರಾಯಣಾಶ್ರಮದ ಕೊರವಂಜೆಯೂ ಅಲ್ಲಿಗೆ ಬಂದು ನನ್ನ ಆಗಮನದ ಬಗ್ಗೆ ತಿಳಿಸಿ ಪದ್ಮಾವತಿಯನ್ನು ನಿನಗೆ ಕೊಡಬೇಕೆಂದು ಭವಿಷ್ಯ ನುಡಿದಳು. ಇದರಿಂದ ಈ ಕಾರ್ಯ ಸುಗಮವಾಯಿತು ಎಂದು ತಿಳಿಸಿದಳು ಎಂಬಲ್ಲಿಗೆ ಶ್ರೀ ವೆಂಕಟೇಶ ಮಹಾತ್ಮೆಯ 9ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯ ಅಧ್ಯಾಯ 10ರ ಬಗ್ಗೆ ತಿಳಿದುಕೊಳ್ಳೋಣ. ವೆಂಕಟೇಶ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.